ನಿಮ್ಮಂತವರೆಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಹೆಂಗ್ ಹೋಗ್ತೀರಾ? ಸಂಗೀತ ಅವರು ನಿಮ್ ಕಂಡ್ರೆ ಇಷ್ಟ ಅಂತ ಹೇಳ್ಬೇಕು. ಯಾರನ್ನ ಇಂಪ್ರೆಸ್ ಮಾಡಕ್ ಬಂದಿಲ್ಲ. ಎಸ್, ಸೊ ವೀಕ್ಷಕರೇ ನೋಡೋದ್ರಲ್ಲ, ಈಗ ಅಗ್ನಿ ಪರೀಕ್ಷೆಯಲ್ಲಿ ಸರ್ವೈ ಆಗಲು ಸಖತ್ ಗುಂಡಿಗೆ ಬೇಕು ಅಂತಂದ್ಬಿಟ್ಟು ಇಲ್ಲಿ ಕ್ಯಾಪ್ಷನ್ ಕೂಡ ಕೊಟ್ಟಿದ್ದಾರೆ. ಪ್ರೋಮೋ ಅಂತೂ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಅಂತಾನೆ ಇಲ್ಲಿ ಹೇಳ್ಬೋದು. ಮೊದಲನೇ ಪ್ರೋಮೋ ಏನ್ ಬಿಟ್ಟಿದ್ರು, ಇಲ್ಲಿ ಸುಮಾರು ಜನ ಹೇಳಿದ್ ಒಂದೇ, ಅಂದ್ರೆ ಇಲ್ಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ನ ಕರ್ಸಿದ್ರು, ಆದ್ರೆ ಅವ್ರನ್ನೆಲ್ಲ ವಾಪಸ್ ಕಳಿಸ್ಬಿಟ್ರು. ಯಾಕೆ ಇಲ್ಲಿ ಕಾಮನ್ ಪೀಪಲ್ಗೆ ಅಂತಂದ್ಬಿಟ್ಟು ಅವಕಾಶ ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಈಗ ಗೊತ್ತಾಗಿರುತ್ತೆ ಅನ್ಕೊಂಡಿರ್ತೀನಿ ಈ ಒಂದು ಪ್ರೋಮೋ ನೋಡಿದಾಗ. ಯಾಕಂತಂದ್ರೆ ವಿಲ್ ಪವರ್ ಇಲ್ಲ ಅಂತಂದ್ರೆ ಇವಾಗ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಹೇಗೆ ನಾವು ಎದುರಿಸಕ್ಕಾಗುತ್ತೆ ಎಲ್ಲಾ ಚಾಲೆಂಜ್ಗಳನ್ನು ಕೂಡ. ಈಗ 60 ಜನನ ಸೆಲೆಕ್ಟ್ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಲಕ್ಷಾಂತರ ಜನ ಇಲ್ಲಿ ಖಂಡಿತವಾಗ್ಲೂ ವಿಡಿಯೋನ ಮಾಡಿ ಇಲ್ಲಿ ಹಾಕಿದ್ರಿ. ಅದರಲ್ಲಿ ಒಂದಿಷ್ಟು ಜನನ ಫಿಲ್ಟರ್ ಮಾಡಿದ್ರು, ಮತ್ತೆ ಅದಾದ್ಮೇಲೆ ಆಡಿಷನ್ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾರಲ್ಲ, ಅದರಲ್ಲೂ ಒಂದಿಷ್ಟು ಜನನ ಇಲ್ಲಿ ಫಿಲ್ಟರ್ ಮಾಡಿದ್ದಾರೆ. ಫಿಲ್ಟರ್ ಮಾಡಿ ಆದ್ಮೇಲೆ 60 ಜನ ಸ್ಟೇಜ್ ಮೇಲೆ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈಗ 4 ಜನ ಜಡ್ಜಸ್ಗಳು ಏನಿದ್ದಾರೆ ಸಖತ್ತಾಗಿ ಜಡ್ಜ್ ಮಾಡ್ತಾ ಇದ್ದಾರೆ. ಈಗ ಏನೊಂದು ಚಾಲೆಂಜ್ಗಳನ್ನ ಕೊಟ್ಟಿದ್ದಾರೆ, ಆಲ್ಮೋಸ್ಟ್ ಪ್ರೋಮೋದಲ್ಲಿ ನೀವು ನೋಡಿದ್ದೀರಾ. ಒಬ್ಬೊಬ್ಬರಿಗೆ ಒಂದೊಂದ್ ತರವಾದ ಚಾಲೆಂಜ್, ಒಬ್ಬೊಬ್ಬರಿಗೆ ತಲೆ ಬೋಳಿಸ್ಕೊಳ್ಳೋದು ಹೇಳಿರ್ಬೋದು, ಮತ್ತೆ ಇಲ್ಲಿ ಮುಖಕ್ಕೆ ಸಗಣಿ ಹಚ್ಕೊಳ್ಳೋದು ಇಲ್ಲಿ ಹೇಳಿರ್ಬೋದು. ಯಾಕಂದ್ರೆ ಅದು ಪವಿತ್ರತೆನೆ ಬಿಡಿ. ಇವಾಗ ಅದನ್ನ ಹೇಳಿದ್ರು ಅಂತ ಬಿಟ್ಟು ಅದು ಕೆಟ್ಟದು ಅಂತ ಖಂಡಿತವಾಗ್ಲೂ ನಾವು ಹೇಳ್ಬಾರ್ದು. ಯಾಕಂತಂದ್ರೆ ಸಗಣಿ ಎಷ್ಟು ಪವಿತ್ರವಾದದ್ದು ಬೇರೆ ಯಾವುದೂ ಕೂಡ ಇಲ್ಲಿ ಇಲ್ವೇ ಇಲ್ಲ. ಅದ್ರ ಬಗ್ಗೆ ಇಲ್ಲಿ ಎರಡು ಮಾತಾಡೋದು ಕೂಡ ನಾವು ಬೇಕಾಗಿಲ್ಲ. ಏನಕ್ಕೆ ಅಂದ್ರೆ ಚಾಲೆಂಜ್ ಅಂತ ಅಂದಾಗ ನಾವಿಲ್ಲಿ ಆ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ಬಿಟ್ಟು ಮಾಡ್ಲೇಬೇಕಾಗತ್ತೆ. ಅಂದ್ರೆ ಪ್ರೋಮೋದಲ್ಲಿ ಕೆಲವೊಂದು ಡೈಲಾಗ್ಗಳು ಅವ್ರಿಗೆ ಹೇಳಿದಾರ, ಬೇರೆಯವ್ರಿಗೆ ಹೇಳಿದಾರ ಅಂತ ಅಂದ್ಬಿಟ್ಟು ಕಾದು ನೋಡ್ಬೇಕಿದೆ. ಇದೇ ಆಗಸ್ಟ್ 14ನೇ ತಾರೀಕಿಂದ ನಿಜವಾದ ಅಗ್ನಿ ಪರೀಕ್ಷೆ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಗೊತ್ತಾಗುತ್ತೆ. ಸದ್ಯ ನಾನು ಹಿಂದಿನ ವಿಡಿಯೋದಲ್ಲೇ ಇಲ್ಲಿ ಹೇಳಿದ್ದೆ. ಈಗ ಏನೊಂದು ಪ್ರೋಮೋ ಬಿಟ್ಟಿದ್ದಾರೆ, ಜಡ್ಜಸ್ಗಳು ಯಾರು ಅಂತ ಅಂದ್ಬಿಟ್ಟು ತೋರಿಸಿದ್ದಾರೆ. ಈಗ ಎಂತವ್ರು ಇಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಡ್ತಾರಪ್ಪ ಅಂತ ಅಂದ್ಬಿಟ್ಟು ಒಂದು ಕುತೂಹಲ ಇತ್ತು. ಈಗ 60 ಜನ ಏನಿದ್ದಾರೆ, ಈಗ ಒಬ್ಬೊಬ್ಬರಿಗೆ ಒಂದೊಂದು ಚಾಲೆಂಜ್ ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಮೇನ್ ಆಗಿ ಜಡ್ಜಸ್ ಗಳನ್ನ ಇಂಪ್ರೆಸ್ ಮಾಡ್ಬೇಕು ಅಂತ ಇಲ್ಲಿ ನಿರಂಜನ್ ದೇಶಪಾಂಡೆ ಅವರು ಹೇಳ್ತಾರೆ. ಹೌದು, ಅಮುಕು ಡುಮುಕು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಬಿಟ್ಟು ಪ್ರೋಮೋದಲ್ಲಿ ಬಿಟ್ಟಿದಾರಲ್ವಾ, ಅದಕ್ಕೆ ಇಲ್ಲಿ ನಾನು ಹೇಳ್ತಾ ಇರೋದು ಅಷ್ಟೇ. ಅವರೊಂದು ಹೆಸರು ಪರ್ಟಿಕ್ಯುಲರ್ ಆಗಿ ಏನಕ್ಕೆ ತಗೊಂತಿದ್ದೀನಿ ಅಂತಂದ್ರೆ, ಈಗ ಜಡ್ಜಸ್ ಗಳನ್ನ ಇಂಪ್ರೆಸ್ ಮಾಡ್ಬೇಕು. ಈಗ ಸಂಗೀತ ಶೃಂಗೇರಿ ಅವ್ರಿಗೂ ಕೂಡ ಇಂಪ್ರೆಸ್ ಮಾಡ್ಬೇಕು ಅಂತ ಹೇಳಿದ ತಕ್ಷಣ ನಾನಿಲ್ಲಿ ಯಾರನ್ನೂ ಇಂಪ್ರೆಸ್ ಮಾಡಕ್ ಬಂದಿಲ್ಲಪ್ಪ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಇಂಪ್ರೆಸ್ ಮಾಡಕ್ಕೆ ಬಂದಿಲ್ಲ ಅಂತಂದ್ರೆ ಜಡ್ಜ್ ಅವ್ರನ್ನ ಹೇಗ್ ಸೆಲೆಕ್ಟ್ ಮಾಡ್ಕೊಂತಾರೆ ಅಂದ್ರೆ, ಇವಾಗ ತೋರಿಸಿದ್ದಾರೆ ಪ್ರೋಮೋದಲ್ಲಿ ಅವರು ಕೆಳಗಡೆ ಇಳಿದ್ಬಿಟ್ಟು ಹೋಗಿದ್ದಾರೆ ಅಂತ ಅಂದ್ಬಿಟ್ಟು. ನೋಡೋಣ ಒಂದ್ ವೇಳೆ ಅವ್ರು ಸೆಲೆಕ್ಟ್ ಆಗಿದಾರಾ ಆಗಿಲ್ವಾ ಅಂತ ಬಿಟ್ಟು. ಕೆಲವೊಂದ್ಸತಿ ಹೌದು ಅವರು ಆ ಒಂದು ಶೋನ ಬಿಟ್ಟು ಹೋಗಿರ್ತಾರ, ಅಂದ್ರೆ ಕ್ವಿಟ್ ಮಾಡಿರ್ತಾರ ಇಲ್ವಾ ಕಂಪ್ಲೀಟ್ ಆಗಿ ಗೊತ್ತಾಗಲ್ಲ ಪ್ರೋಮೋದಲ್ಲೇ ಎಲ್ಲಾನು ಕೂಡ. ಆದ್ರೆ ನಿಜವಾದ ಚಾಲೆಂಜ್ ಏನಪ್ಪಾ ಅಂತಂದ್ರೆ, ಅವ್ರು ಏನೇ ಹೇಳಿದ್ರು ಕೂಡ ನಾವು ಅದನ್ನ ಮಾಡ್ಲೇಬೇಕಾಗತ್ತೆ. ಮಾಡ್ದಾಗ ತಾನೆ ಅವರು ನಮ್ಮನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಈಗ ಕಾಮನ್ ಪೀಪಲ್ ಅಂದಿದ ತಕ್ಷಣ ಅವರು ಚಾಲೆಂಜ್ ನ ಅಕ್ಸೆಪ್ಟ್ ಮಾಡಲ್ಲ, ಮಾಡ್ತಾರೆ ಅಂತ ಗೊತ್ತಾಗದು ಯಾವಾಗ ಅಂದ್ರೆ ಈಗ ಕಂಪ್ಲೀಟ್ ವಿಡಿಯೋ ನಾವು ನೋಡಿದಾಗ. ಸದ್ಯ ಈಗ ಪ್ರೋಮೋ ಅಂತೂ ತುಂಬಾ ಚೆನ್ನಾಗಿ ಬಿಟ್ಟಿದ್ದಾರೆ. ಒಬ್ಬೊಬ್ರು ಒಂದೊಂದು ರೀತಿ ಇದೆ ಚಾಲೆಂಜು, ಗಿನ್ನಿಸ್ ರೆಕಾರ್ಡ್ ಮಾಡ್ಬಿಟ್ಟು ಬಂದಿದ್ದೀನಿ ಅಂತ ಇಲ್ಲಿ ಹೇಳಿದ್ರು. ಈಗ ಪ್ರತಿಯೊಬ್ರು ಕೂಡ ಇಲ್ಲಿ ಅಷ್ಟೇ, ಪ್ರೋಮೋ ನೋಡಿದ ತಕ್ಷಣ ಏನು ಕೂಡ ಜಡ್ಜ್ ಮಾಡಕ್ಕೆ ಹೋಗ್ಬೇಡಿ. ಏನಕ್ಕೆ ಅಂತಂದ್ರೆ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಇನ್ನೂ ಕೂಡ ಗೊತ್ತಾಗಿಲ್ಲ. ಮುಂದಿನ ವಿಡಿಯೋಗಳು ಇನ್ನೂ ಕೂಡ ಟೈಮ್ ಇದೆ, ಖಂಡಿತವಾಗ್ಲೂ ಬರ್ತಾರ. ಮುಂದಿನ ವಿಡಿಯೋಗಳಲ್ಲಿ ಗೊತ್ತಾಗುತ್ತೆ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಇಲ್ಲ ಅಂತ ಅಂದ್ಬಿಟ್ಟು. ಕೆಲವೊಬ್ರು ಸೆಲೆಕ್ಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಪ್ರೋಮೋದಲ್ಲಿ ಗೊತ್ತಾಗ್ತದೆ. ಅಂದ್ರೆ ಗ್ರೀನ್ ಲೈಟ್ ಏನಿದೆ ಆ ಗ್ರೀನ್ ಲೈಟ್ ನಲ್ಲಿ ಪ್ರೆಸ್ ಮಾಡಿದ್ದಾರೆ ಜಡ್ಜಸ್ಗಳು. ಇಲ್ಲಿ ಸಂಗೀತ ಶೃಂಗೇರಿ ಅವರು ಕೂಡ ಚಾಲೆಂಜ್ ಕೊಡ್ತಾರೆ, ವಿನಯ್ ಗೌಡ ಅವರು ಕೂಡ ಅಷ್ಟೇ. ಮತ್ತೆ ಇಲ್ಲಿ ಪ್ರತಿಯೊಬ್ರು 4 ಜಡ್ಜ್ ಏನಿದ್ದಾರೆ, ಚಂದನ್ ಶೆಟ್ಟಿ ಅವರು, ಮತ್ತೆ ಇಲ್ಲಿ ವಿನಯ್ ಗೌಡ ಅವರು, ಸಂಗೀತ ಶೃಂಗೇರಿ ಅವರು, ಈ 4 ಜನ ಕೂಡ ಏನೊಂದು ಚಾಲೆಂಜ್ ಕೊಡ್ತಾರೆ, ಆ ಒಂದು ಚಾಲೆಂಜ್ ಅಲ್ಲಿ ಗೆದ್ರೆ ಖಂಡಿತವಾಗ್ಲೂ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಸ್ವಲ್ಪ ಜನ ಇಲ್ಲಿ ಸ್ಟೇಜ್ ಮೇಲೆ ಬಂದ್ಬಿಟ್ಟು ಕಣ್ಣೀರ್ ಹಾಕಿರೋದನ್ನು ಕೂಡ ನೀವು ಇಲ್ಲಿ ಪ್ರೋಮೋದಲ್ಲಿ ನೋಡ್ಬೋದು. ಇಲ್ಲಿ ಏನ್ ಹೇಳಿದ್ರು, ಅವ್ರೇನ್ ಅರ್ಥ ಮಾಡ್ಕೊಂಡ್ರು, ಯಾವೊಂದು ವಿಚಾರಕ್ಕೆ ಅವ್ರ ಕಣ್ಣಲ್ಲಿ ನೀರ್ ಬಂತು ಅಂತ ಅಂದ್ಬಿಟ್ಟು ನೋಡ್ಬೇಕು. ಸದ್ಯ ಈಗ 60 ಜನ ಸ್ಟೇಜ್ ಹತ್ತಿದ್ದಾರೆ. ಯಾರು ಸೆಲೆಕ್ಟ್ ಆಗಿದ್ದಾರೆ 60 ಜನನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಲ್ಲ. ಅದಕ್ಕೆ ಇಲ್ಲಿ ಕೆಲವೊಬ್ರು ನನ್ನ ಬಿಗ್ ಬಾಸ್ ಸ್ಟೇಜ್ಗೂ ಕಳಿಸ್ಬಿಟ್ಟು, ಕೆಲವೊಬ್ರು ಹಂಗೆ ಕಳಿಸ್ಬಿಟ್ರು, ನಂಗೆ ಅಷ್ಟು ಜನ ಫಾಲೋವರ್ಸ್ ಇಷ್ಟು ಜನ ಫಾಲೋವರ್ಸ್ ಅಂತ ಹೇಳಿದ್ರು. ಕೆಲವೊಬ್ರು ನೋಡಿದ್ರೆ ಇಲ್ಲಪ್ಪ ಬಿಗ್ ಬಾಸ್ ಅನ್ನೋದು ಇದು ಬಡವ್ರಿಗಲ್ಲ ಅಂತ ಅಂದ್ಬಿಟ್ಟು ಅಂದ್ರು. ಬಡವ್ರಿಗಲ್ಲ ಅಂತಂದ್ರೆ ಇಷ್ಟೊಂದು ಸೀಸನ್ ಆಗಿದೆ, 12 ಸೀಸನ್ ಆಗಿದೆ ಬಿಗ್ ಬಾಸ್ ಕನ್ನಡ. ಸೀಸನ್ 12 ವರೆಗೂ ನೀವು ಅಬ್ಸರ್ವ್ ಮಾಡೋದು, ಇದು 13ನೇ ಸೀಸನ್. ಇನ್ನು ಯಾರ್ಯಾರು ಬರ್ತಾ ಇದಾರೆ, ಇನ್ನು ಬಂದಿದ್ದಾರೆ, ಬರ್ಬೇಕಾಗಿದೆ, ಇನ್ನೂ ಗೊತ್ತಿಲ್ಲ. ಆದ್ರೆ ಯಾರು ಕೂಡ ಬಡವ್ರು ಬಂದೇ ಇಲ್ವಾ, ಅದನ್ನ ಯೋಚನೆ ಮಾಡ್ಲೇಬೇಕಾಗತ್ತೆ. ಸದ್ಯ ಇವಾಗ ಬಡವ್ರಿಗಲ್ಲ ಅವ್ರಿಗಲ್ಲ ಅಂತಂದ್ಬಿಟ್ಟು ಈಗ ಕೆಲವೊಬ್ರು ಹೇಳ್ಬೋದು. ಯಾರು ಏನೇ ಹೇಳಿದ್ರು ಕೂಡ ಅವರು ಕೂಡ ಒಂದು ಸ್ಟೇಜ್ ಬಂದು ಹೋಗಿದಾರಲ್ವಾ. ಸದ್ಯಕ್ಕೆ ಯಾರು ಕೂಡ ಡಿಸಪಾಯಿಂಟ್ ಆಗ್ಲೇಬೇಡಿ. ಈ ಒಂದು ರಿಯಾಲಿಟಿ ಶೋ ಏನಿದೆ ಖಂಡಿತವಾಗ್ಲೂ ಯಾರ್ಯಾರು ಸೆಲೆಕ್ಟ್ ಆಗ್ತಾರೆ ಅಂತಂದ್ಬಿಟ್ಟು ನೋಡಿ. ಯಾರ್ಯಾರಿಗೆ ಏನೇನ್ ಚಾಲೆಂಜ್ ನ ಕೊಟ್ಟಿದ್ದಾರೆ, ಯಾರ್ಯಾರು ಚಾಲೆಂಜ್ ನ ಕಂಪ್ಲೀಟ್ ಮಾಡಿದ್ದಾರೆ, ಮತ್ತೆ ಇವಾಗ ರಿಜೆಕ್ಟ್ ಆಗಿದಾರಲ್ವಾ, ಅವ್ರು ಏನಕ್ಕೆ ರಿಜೆಕ್ಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಇದೇ ಸೋಮವಾರದಿಂದ ಗೊತ್ತಾಗ್ಬಿಡುತ್ತೆ. ಈಗ ಭಾನುವಾರದ ಎಪಿಸೋಡ್ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಓ ಇವ್ರಿಗಿಂತ ಚಾಲೆಂಜ್ ಕೊಟ್ಟಿದ್ರು, ಅದಕ್ಕೋಸ್ಕರನೇ ಅವ್ರು ನೋಡಿದ್ರು, ಈ ರೀತಿ ಆಯ್ತು ಅಂತ ಅಂದ್ಬಿಟ್ಟು. ಅಂದ್ರೆ ಇದ್ರ ಬಗ್ಗೆ ಡಿಸ್ಕಷನ್ ಏನಿದೆ ಕಂಪ್ಲೀಟ್ ಆಗಿ ಸೋಮವಾರದ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಅಂದ್ರೆ ಇವಾಗ ಆಗಸ್ಟ್ 16ನೇ ತಾರೀಕು ಅಂದ್ರೆ ಭಾನುವಾರದಿಂದ ಇಲ್ಲಿ ಸ್ಟಾರ್ಟ್ ಆಗ್ತದೆ ಅಗ್ನಿ
ಅಗ್ನಿ ಪರೀಕ್ಷೆ ಸೋಮವಾರ ಕಂಪ್ಲೀಟ್ ಆದ ಒಂದು ಡೀಟೇಲ್ ಕೂಡ ಇಲ್ಲಿ ನೋಡೋಣ. ಸೊ ವೀಕ್ಷಕರೇ, ಜಡ್ಜಸ್ಗಳಂತೂ ಸಖತ್ ಇಲ್ಲಿ ಕಾರವಾಗಿ ಇಲ್ಲಿ ಮಾತಾಡಿದ್ರು, ಕಾರವಾಗಿ ಮಾತಾಡ್ಲೇಬೇಕಾಗತ್ತೆ. ಯಾಕಂದ್ರೆ ಅವರು ಕೂಡ ಕಂಟೆಸ್ಟೆಂಟ್ ಆಗಿ ಹೋದಾಗ ಅವ್ರಿಗೆ ಏನೆಲ್ಲ ಕಷ್ಟಗಳನ್ನ ಇಲ್ಲಿ ಅನುಭವಿಸಿದ್ರು ಅಂತ ಅಂದ್ಬಿಟ್ಟು. ಅದೇ ಕಷ್ಟ ಅಂತಂದ್ರೆ ಗೇಮ್ ಆಡ್ಬೇಕಾದ್ರೆ ನಾವು ಅನ್ಕೊಂತೀವಿ ಇಲ್ಲಿ ಕುತ್ಕೊಂಡ್ಬಿಟ್ಟು ಏನಪ್ಪ ಈ ಗೇಮ ಈಸಿಯಾಗಿ ಆಡ್ಬೋದಿತ್ತು ಅಂತ ಅಂದ್ಬಿಟ್ಟು. ಅಲ್ಲಿ ಹೋಗಿ ಆಡ್ದಾಗೆ ಗೊತ್ತಾಗೋದು ಇವರು ಎಷ್ಟು ಕಷ್ಟಪಟ್ಟು ಇಲ್ಲಿ ಗೇಮ್ನ ಆಡಿದ್ದಾರೆ ಅಂತ ಅಂದ್ಬಿಟ್ಟು. ಯಾವುದು ಕೂಡ ಇಲ್ಲಿ ಈಸಿ ಇರಲ್ಲ, ಅಂದ್ರೆ ನಾವು ಬಾಯಲ್ಲಿ ಹೇಳಿದಷ್ಟು ಈಸಿ ಇರಲ್ಲ, ಅಲ್ಲಿ ನಾವು ಹೋಗಿ ಆಡ್ದಾಗೆ ನಮಗೆ ಇಲ್ಲಿ ಗೊತ್ತಾಗೋದು. ಸೊ ಪ್ರೋಮೋ ನೋಡಿ ನಿಮಗೇನು ಅನ್ನಿಸ್ತು? ಇವಾಗ ಅಮ್ಮುಕುಡುಮುಕು ಅವರು ಸ್ಟೇಜ್ನ ಎಳೆದುಬಿಟ್ಟು ಇಲ್ಲಿ ಹೋಗಿದ್ದಾರೆ. ನಾನು ಯಾರನ್ನೂ ಕೂಡ ಇಲ್ಲಿ ಇಂಪ್ರೆಸ್ ಮಾಡೋಕ್ಕೆ ಬಂದಿಲ್ಲ, ನಾನು ಯಾಕೆ ಇಂಪ್ರೆಸ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಮಾತಾಡೋ ಸಮಥಿಂಗ್ ವರ್ಡ್ಸ್ಗಳನ್ನೆಲ್ಲ ಇಲ್ಲಿ ಯೂಸ್ ಮಾಡಿಬಿಟ್ಟು ಸದ್ಯ ಇವರು ಸೆಲೆಕ್ಟ್ ಆಗಿರ್ಬೋದಾ? ಈಗ 60 ಜನ ಏನು ನೋಡಿದ್ರಿ ನೀವು ಫೋಟೋಗಳಂತೂ ಇಲ್ಲಿ ಕಂಪ್ಲೀಟ್ ಆಗಿ ಇಲ್ಲಿ ಗೊತ್ತಾಗಿದೆ, ವಿಡಿಯೋದಲ್ಲಿ ಇಲ್ಲಿ ತೋರಿಸಿದ್ದಾರೆ. ಈಗ ಪ್ರೋಮೋ ನೋಡಿ ನಿಮಗೇನು ಅನ್ನಿಸ್ತು? ಇಷ್ಟು ಜನದಲ್ಲಿ ಯಾರು ಸೆಲೆಕ್ಟ್ ಆಗಿರಬಹುದು ಅಂತ ನೀವು ಅನ್ಕೊಂತೀರಾ? ಯಾರು ಸೆಲೆಕ್ಟ್ ಆಗಲೇಬೇಕು ಅಂತ ನೀವು ಇಷ್ಟಪಡ್ತೀರಾ? ಇನ್ನು ಯಾವೆಲ್ಲ ಸೆಲೆಬ್ರಿಟೀಸ್, ಈಗ ಕಾಮನ್ ಪೀಪಲ್ ಆಯ್ತು, ಯಾವ್ಯಾವ ಸೆಲೆಬ್ರಿಟೀಸ್ ಬಂದ್ರೆ ನಿಮಗೆ ಇಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.